ಈ ವಿಡಿಯೋದಲ್ಲಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅದು ಪ್ರಾಬ್ಲಮ್ಸ್ ನೋಡೋಣ. ಮಿಸ್ಟರ್ ವಿಪುಲ್ ಹ್ಯಾಸ್ ಅ ಫಾಲೋಯಿಂಗ್ ಕಾಂಪ್ಯೂಟೆಡ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31st March 2020. ಇಲ್ಲಿ ಕಾಂಪ್ಯೂಟೆಡ್ ಇನ್ಕಮ್ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್, ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟಿದ್ದಾರೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಇಲ್ಲಿ ಸೆಟ್ ಆಫ್ ಮಾಡ್ಕೋಬೋದು. ದೆನ್ ವಿನ್ನಿಂಗ್ ಫ್ರಮ್ ಲಾಟರೀಸ್, ಇದು ಗ್ರಾಸ್ ಅಮೌಂಟ್ ಕೊಟ್ಟಿದ್ದಾರೆ, TDS ಆಗಿರೋದಿಲ್ಲ. ಸೊ ಇಲ್ಲಿ ನೋ ನೀಡ್ ಟು ಗ್ರಾಸ್ ಅಪ್. ದೆನ್ ಪ್ರೈಸ್ ಒನ್ ಇನ್ ದಿ ಕ್ರಾಸ್ವರ್ಡ್ ಪಜಲ್, ಇದು ಕೂಡ ಗ್ರಾಸ್ ಅಮೌಂಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದೆನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್, ಸೊ ಇವೆರಡು ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲಿ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಸೊ ಇದು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಇಂಡಿಯನ್ ಕಂಪ್ನಿ ಡಿವಿಡೆಂಟ್ ಇದ್ದರೆ ಮಾತ್ರ ಎಕ್ಸಂಪ್ಷನ್ ಇರುತ್ತೆ, ಬಟ್ ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಡಿವಿಡೆಂಟ್ ಕೊಟ್ಟಿದ್ದಾರೆ, ಸೊ ಇಟ್ ಈಸ್ ಅ ಟ್ಯಾಕ್ಸಬಲ್. ದ ಅದರ್ ಪರ್ಟಿಕ್ಯುಲರ್ಸ್ ಆರ್ ಆಸ್ ಅಂಡರ್. ಹಿ ಹ್ಯಾಸ್ ಸಬ್ಸ್ಕ್ರೈಬ್ಡ್ 25,000 ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ದೆನ್ ಡೊನೇಷನ್ ಗಿವನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಇಲ್ಲಿ PPF ಅಲ್ಲಿ ಇದು ಡಿಡಕ್ಷನಲ್ಲಿ ಸಿಗುತ್ತೆ, ATCಯಲ್ಲಿ. ಸೊ ಇದು ದೆನ್ ಕಾಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಡಿಡಕ್ಷನ್ ಮಾಡೋ ನೆಸೆಸರಿ ಇರೋದಿಲ್ಲ. ಸೊ ಇವೆಲ್ಲ ನಾವು 5 ಹೆಡ್ಸ್ ಆಫ್ ಇನ್ಕಮ್ ಟೋಟಲ್ ಮಾಡಿ ಸೆಟ್ ಆಫ್ ಮಾಡಿದರೆ ವಿ ವಿಲ್ ಗೆಟ್ ದ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಈಗ ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಇಲ್ಲಿ ಫಸ್ಟ್ಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ 22,000. ನೆಕ್ಸ್ಟ್ ಹೆಡ್ ಆಫ್ ಇನ್ಕಮ್, ಇನ್ಕಮ್ ಫ್ರಮ್ ಬಿಸ್ನೆಸ್, ಇದು 50,000. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್, ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ 14,000. ಸೊ ಇದರಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವು ಸೆಟ್ ಆಫ್ ಮಾಡ್ಕೋಬೋದು. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಈಸ್ 6,000. ಇದನ್ನು ಸೆಟ್ ಆಫ್ ಮಾಡಿದರೆ ವಿಲ್ ಗೆಟ್ 8,000. ಓಕೆ, ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ 40,000. ದೆನ್ ವಿನ್ನಿಂಗ್ ಫ್ರಮ್ ಕ್ರಾಸ್ವರ್ಡ್ ಪಜಲ್ಸ್ 12,000. ಸೊ ಇವೆರಡು ಕ್ಯಾಶುವಲ್ ಇನ್ಕಮ್ ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತು ಫಿಕ್ಸ್ಡ್ ಡಿಪಾಸಿಟ್ 13,000. ದೆನ್ 3,000. ದೆನ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 4,000. ಇವೆಲ್ಲ ಆ್ಯಡ್ ಮಾಡಿದ್ವಿ ಅಂದರೆ ವಿಲ್ ಗೆಟ್ 72,000. ಸೊ ದಿಸ್ ಇಸ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇವೆಲ್ಲ ಹೆಡ್ಸ್ ಆಫ್ ಇನ್ಕಮ್ ಅದು ಟೋಟಲ್ ಮಾಡಿದ್ವಿ ಅಂದರೆ ಯು ವಿಲ್ ಗೆಟ್ ಗ್ರಾಸ್ ಟೋಟಲ್ ಇನ್ಕಮ್ 1,52,000. ಇದು ATC ಮತ್ತು ATG ಡಿಡಕ್ಷನ್ಸನ್ನು ಇಲ್ಲಿ ನಾವು ಲೆಸ್ ಮಾಡಿದರೆ ಟೋಟಲ್ ಇನ್ಕಮ್ ಸಿಗುತ್ತೆ, ಬಟ್ ಇಲ್ಲಿ ಇವ್ರು ಕೇಳಿರೋದು ಓನ್ಲಿ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇಷ್ಟು ಸೊಲ್ಯೂಷನ್ ಮಾಡಿದರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಮಿಸ್ಟರ್ ಸಾಹಿಲ್ ಹ್ಯಾಸ್ ಫಾಲೋಯಿಂಗ್ ಇನ್ಕಮ್, ಕಾಂಪ್ಯೂಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಇಲ್ಲಿ ಮೊದಲಿಗೆ ಶೇರ್ ಆಫ್ ಪ್ರಾಫಿಟ್ ಫ್ರಮ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮಿಂದ ಏನಾದರೂ ಶೇರ್ ಇತ್ತಂದರೆ ಇದು ಎಕ್ಸಮ್ಟ್ ಆಗುತ್ತೆ. ದೆನ್ ಇಂಟ್ರೆಸ್ಟ್ ಫ್ರಮ್ ಫರ್ಮ್, ಸ್ಯಾಲ್ರಿ ಫ್ರಮ್ ಫರ್ಮ್. ಇಂಟ್ರೆಸ್ಟ್ ಮತ್ತು ಸ್ಯಾಲ್ರಿ ಇವೆರಡು ನಾವು ಬಿಸ್ನೆಸ್ ಇನ್ಕಮ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಇದು PGBP ಹೆಡ್ಡಲ್ಲಿ ಬರುತ್ತೆ. ಲಾಸ್ ಫ್ರಮ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ, ದೆನ್ ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಇವೆರಡು ಲಾಸನ್ನು ನಾವು ಬೇರೆ ಹೆಡ್ ಜೊತೆಗೆ ಸೆಟ್ ಆಫ್ ಮಾಡ್ಕೋಬೋದು, ಬಿಸ್ನೆಸ್ ಇನ್ಕಮ್ ಜೊತೆಗೆ ಇಲ್ಲಿ ಸೆಟ್ ಆಫ್ ಮಾಡ್ಕೋಬೋದು. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೇ ಸೆಟ್ ಆಫ್ ಮಾಡ್ಕೋಬೇಕು. ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಸೆಟ್ ಆಫ್ ಮಾಡಿಲ್ಲ ಅಂದರೆ ಇದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ. ದೆನ್ ವಿನ್ನಿಂಗ್ ಫ್ರಮ್ ಕ್ರಾಸ್ವರ್ಡ್ ಪಜಲ್, ಗ್ರಾಸ್ ಅಮೌಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ದೆನ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್. ಸೊ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್, ಸೊ ಇಲ್ಲಿ ಇಂಟ್ರೆಸ್ಟ್ ಮತ್ತು ಸ್ಯಾಲ್ರಿ ಅಮೌಂಟ್
ಇದನ್ನು ಆ್ಯಡ್ ಮಾಡೋಣ. ಇಂಟ್ರೆಸ್ಟ್ ಫ್ರಮ್ ದಿ ಫರ್ಮ್ 20,000. ದೆನ್ ಸ್ಯಾಲರಿ 80,000. ಸೊ ಇದು ಬಿಸ್ನೆಸ್ ಇನ್ಕಮ್ ಆಯಿತು 1,00,000 ರೂಪೀಸ್. ಸೊ ಇದರಲ್ಲಿ ನಾವು ಹೌಸ್ ಪ್ರಾಪರ್ಟಿದು ಲಾಸನ್ನು ಇಲ್ಲಿ ಸೆಟ್ ಆಫ್ ಮಾಡೋಣ. ಲೆಟ್ ಔಟ್ ಪ್ರಾಪರ್ಟಿದು ಲಾಸ್ ಈಸ್ 24,000. Then self-occupied property loss is 10,000. ಓಕೆ, ಇಲ್ಲಿ ಎರಡು ಸೆಟ್ ಆಫ್ ಮಾಡ್ಬೋದು. 34,000. ಸೊ ಬ್ಯಾಲೆನ್ಸ್ ಯು ವಿಲ್ ಗೆಟ್ 66,000 is the income from business. ಸೊ ದಿಸ್ ಈಸ್ ದ PGBP ಇನ್ಕಮ್ ಆಯಿತು. ನೆಕ್ಸ್ಟ್ ಕ್ಯಾಪಿಟಲ್ ಗೇನಲ್ಲಿ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಲಾಸನ್ನು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 60,000 ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಇನ್ಕಮ್. ಆ್ಯಂಡ್ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ವಿನ್ನಿಂಗ್ ಫ್ರಮ್ ಕ್ರಾಸ್ವರ್ಡ್ ಪಜಲ್ಸ್ 50,000. ದೆನ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್ ಈಸ್ 10,000. ಸೊ 60,000 ಈಸ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇವು ಮೂರು ಆ್ಯಡ್ ಮಾಡಿದ್ವಿ ಅಂದರೆ ವಿಲ್ ಗೆಟ್ ಗ್ರಾಸ್ ಟೋಟಲ್ ಇನ್ಕಮ್ 1,86,000. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಟಿದ್ದೇವೆ. ಸೊ ದಿ ಶೇರ್ ಆಫ್ ಪ್ರಾಫಿಟ್ ಈಸ್ ಎಕ್ಸಮ್ಟೆಡ್. ಇಂಟ್ರೆಸ್ಟ್ ಮತ್ತು ಸ್ಯಾಲ್ರಿ ಫ್ರಮ್ ದ ಫರ್ಮ್ ಈಸ್ ಟ್ರೀಟೆಡ್ ಆಸ್ ಎ ಬಿಸ್ನೆಸ್ ಇನ್ಕಮ್. ಆಮೇಲೆ ಲಾಸ್ ಫ್ರಮ್ ದ ಹೌಸ್ ಪ್ರಾಪರ್ಟಿ ಇದು ಬೇರೆ ಹೆಡ್ ಜೊತೆಗೂ ನಾವು ಸೆಟ್ ಆಫ್ ಮಾಡ್ಕೋಬೋದು. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಿದೆ ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆನೇ ಸೆಟ್ ಆಫ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇದನ್ನು ನಾವು ನೆಕ್ಸ್ಟ್ ಇಯರ್ಗೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ.